ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಿದ್ದಾರೆ. ಬಳ್ಳಾರಿ ನಗರದ 7 ಕಡೆ LPG ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಅಲ್ಲೆಲ್ಲ ಕಾಣೋದಕ್ಕೆ ಸಿಗ್ತಾ ಇರೋದು ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳೇ. ಈಗ ಆಟೋ ಚಾಲಕರು ಆಟೋಗಳನ್ನ ತಳ್ಳುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರಿಗೂ ಕೂಡ ಕಷ್ಟನೇ ನೋಡಿ, ಇವರಿಗೆ ಪಾಪ ಸಿಗ್ತಾ ಇಲ್ಲ LPG. ಆ ಕಾರಣಕ್ಕಾಗಿ ಈಗ ಸಿಗುವಂತಹ ಒಂದು LPGಯ ವಿಚಾರದಲ್ಲೇ ಅಟ್ಲೀಸ್ಟ್ ನಾವು ಜೀವನವನ್ನು ಸಾಗಿಸಬೇಕು ಅಂತ ಹೇಳಿ ಬಾಡಿಗೆಗೆ ಹೋದ್ರೆ ಅದರಲ್ಲೂ ಕೂಡ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಗ್ರಾಹಕರಿಗೂ ಕೂಡ ಕೇಳ್ತಾ ಇದ್ದಾರೆ, ಅಟ್ಲೀಸ್ಟ್ 10 ರೂಪಾಯಿ ಜಾಸ್ತಿ ಕೊಡಿ, 20 ರೂಪಾಯಿ ಜಾಸ್ತಿ ಕೊಡಿ, ನಮಗೆ ಇದರಿಂದ ಏನೂ ಸಿಗ್ತಾ ಇಲ್ಲ ಅಂತ ಹೇಳಿ ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆದರೆ ಬಳ್ಳಾರಿಯಲ್ಲಂತೂ 7 ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡೇ ಇದೆ. ಗ್ಯಾಸ್ ಬಂಕ್ನ ಇಲ್ಲದ ಕಲೆ ಗಾಡಿ ದುಬ್ಬಕತ್ತಿ ಬಿಸಿಲಲ್ಲಿ. ಇವ 4 ದಿವಸ 10 ದಿವಸದಿಂದ ನಮ್ಗೆ ಗ್ಯಾಸ್ ಅಂತೂ ಭಾಳ ತೊಂದರೆ ಐತೆ ಬಳ್ಳಾರಿಯಲ್ಲಿ. ಇವಾಗ ನಮ್ಗೆ ಆಟೋಗಳೆಲ್ಲ ಗಾಡಿ ನಿಂತೋಗ್ಬಿಟ್ಟಾವ LPG ಗ್ಯಾಸ್ ಇಲ್ದ. ಇವಾಗ ನಮಗೆ ಗ್ಯಾಸ್ ಕೊಟ್ರೆ ನಾವು ದುಡ್ಕೊಂಡು ತಿಂಬರು ಮುಂದೆ. ಈಗ ಮುಂದೆ ನಮ್ಮ ಮಕ್ಕಳು ಹೆಂಡತಿ ಮನೆಗೆ ಹೆಂಗೆ ಜೀವನ? ಇವಾಗ ಎಲ್ಲಿ ಹೋದ್ರೆ 1 ರೂಪಾಯಿ ಹುಟ್ಟಲ್ಲ ಜಲ್ದಿ. ಈ ತರ ಆದ್ರೆ ನಮ್ಗೆ ಹೆಂಗ ಏನೋ ಒಂದು ಮಾಡ್ಬೇಕು. ನೀವು ಏನೋ ಒಂದು ಮಾಡಿದ್ರೆ ಸರ್ಕಾರದವ್ರು ಯಾವ್ದೋ ಒಂದು ನಾವು ಒಟ್ಟು ಜೀವನ ಮಾಡ್ಕೊಂತೀವಿ. ಗ್ಯಾಸ್ ಕೊಟ್ರೆ ಸಾಕು ನಮ್ಗೆ LPG. ಗ್ಯಾಸ್ ಬಂದ್ ದಿವಸ ಮತ್ತೆ ತಂದ್ಕೊಂತು ಗಾಡಿ ಅವಾಗ ಹಾಕಪ್ಪ ಅಂತ ಹೇಳ್ತೀವಿ. ನಾವು ತಲೆ ಮೇಲೆ ಮನೆ ಇಟ್ಕೊಂಡು ತಲೆ ಮೇಲೆ ಕೆಂಪು ಬರಕಲ್ಲ ಬಾಡಿಗೆ. ಒಂದ್ ದಿವಸಕ್ಕೆ ಬಂದು 200 ರೂಪಾಯಿ ಬಾಡಿಗೆ, 200 ರೂಪಾಯಿ ಬಾಡಿಗೆ ಕೊಡೋಕೆ ಓನರ್. ಆ 200 ರೂಪಾಯಿ ಆಟೋ ಬಾಡಿಗೆನ ಕೊಟ್ಬಿಡೋಣ ತಗೋದಂತ ನೋಡಿದ್ವಿ. ಅಲ್ಲಿ 150 ರೂಪಾಯಿ ದುಡಿಮೆ ಮಾಡಿ 50 ರೂಪಾಯಿ ಎದುರು ಹಾಕ್ಬೇಕು. ಕಾಲ್ ಮಾಡಿ ಅವ್ರ ಮನೆ ಮುಂದೆ ಬಿಟ್ಟು ಬರೋಕೆ ಲಾಸ್ಟ್. ಬಹಳ ಕಷ್ಟ ಆಗ್ಬಿಟ್ಟಿದೆ. ಬಾಡಿಗೆ ಕಟ್ಟೋದಾಗ್ತಾ ಇಲ್ಲ, ಬಹಳ ತೊಂದರೆ ಆಗ್ಬಿಟ್ಟಿದೆ. ಗ್ಯಾಸ್ ರೇಟ್ ಎಲ್ಲ ಜಂಪ್ ಆಗಿದೆ. ಗ್ಯಾಸಿಂದು ದುಡ್ಡು ಕೇಳಿದ್ರೆ ಬಾಡಿಗೆ ಕೇಳಿದ್ರೆ ಕೊಡ್ತಾ ಇಲ್ಲ ಯಾರು. ಬಹಳ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸೇ ಸಿಗ್ತಾ ಇಲ್ಲ ಸರ್. ಈಗೆಲ್ಲ ಪೆಟ್ರೋಲ್ ಅಲ್ಲಿ ಓಡಿಸ್ತಾ ಇದೀವಿ, ನಮ್ಗೆ ಗಿಟ್ಪಟ್ ಆಗ್ತಾ ಇಲ್ಲ. ಬಹಳ ಕಷ್ಟ. ಪೆಟ್ರೋಲ್ ಬರುತ್ತೆ ಆದ್ರೆ ಬಹಳ 1 ಲೀಟ್ರಿಗೆ 8-9 ಕೊಡುತ್ತೆ. ಎಲ್ಲ ಗಿಟ್ಪಟ್ ಆಗಲ್ಲ. ಬಹಳ ಕಷ್ಟ ಆಗಿದೆ ಸರ್ ನಮಗೆ. ಆದಷ್ಟು ವೇಗವಾಗಿ ನಮಗೆ ಸರ್ಕಾರದಿಂದ ಏನೋ ಪರಿಹಾರನ ಮಾಡಬೇಕು, ಇಲ್ಲಾಂದ್ರೆ ಒಂದು ಒಳ್ಳೆ ಗ್ಯಾಸ್ ಅನ್ನ ಬರಂಗ್ ಮಾಡ್ಬೇಕು ನಮ್ಗೆ LPG ಅಂತಂದು. ಆಟೋ ಚಾಲಕರಿಗೆ ತಪ್ತಾ ಇಲ್ಲ ಗ್ಯಾಸ್ ಸಂಕಷ್ಟ. ಚಿಕ್ಕಮಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. 2 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಜಿಲ್ಲೆಯ 4 ಬಂಕ್ಗಳು ಕೂಡ ಬಂದ್ ಆಗಿದ್ವು. ಇವತ್ತು ಮುಂಜಾನೆ ಬಂದಂತಹ LPG ಗ್ಯಾಸ್ನಿಂದಾಗಿ ಇದೀಗ ಗ್ಯಾಸ್ ತುಂಬಿಸೋದಕ್ಕೆ ಸರತಿಯಲ್ಲಿ ನಿಂತಿದ್ದಾರೆ ಚಾಲಕರು. ಆಲ್ಮೋಸ್ಟ್ 2 ಕಿಲೋಮೀಟರ್ಗಿಂತಲೂ ಕೂಡ ಜಾಸ್ತಿ ಇದೆ ಆಟೋ ಚಾಲಕರು ವೇಟ್ ಮಾಡ್ತಾ ಇರುವಂಥದ್ದು. ಪ್ರತಿ ಆಟೋಗೆ ಈಗ ಅಲ್ಲಿ ಲಿಮಿಟೆಡ್ ಆಗಿ ಇಷ್ಟೇ ರೂಪಾಯಿ ಅಂತ ಹೇಳಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಅಲ್ಲಿ ಲಿಮಿಟೆಡ್ ಮಾಡಿದ್ದಾರೆ. ಅದು 700 ರೂಪಾಯಿ. 700 ರೂಪಾಯಿಗಷ್ಟೇ ನಾವು ಗ್ಯಾಸ್ ಹಾಕ್ತೀವಿ ಅಂತ ಬಂಕ್ ಸಿಬ್ಬಂದಿ ಹೇಳಿದ್ದಾರೆ. ಯಾಕಂದ್ರೆ ಒಬ್ಬರಿಗೆ ಸಿಗುತ್ತೆ, ಇನ್ನೊಬ್ಬರಿಗೆ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ. ಹಾಗಾಗಿ ಬಂಕ್ ಸಿಬ್ಬಂದಿ ಕೂಡ ಅಟ್ಲೀಸ್ಟ್ ಎಲ್ರಿಗೂ ಕೂಡ ಸ್ವಲ್ಪ ಆದರೂ ಸಿಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ಲಾನ್ ಮಾಡಿದರೆ ಅದು ಎಲ್ರಿಗೂ ಕೂಡ ಒಳ್ಳೇದು, ಆಟೋ ಚಾಲಕರಿಗೂ ಕೂಡ ಒಳ್ಳೇದು. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅಲ್ಲಿನ ಆಟೋ ಚಾಲಕರು ಏನು ಹೇಳ್ತಿದ್ದಾರೆ, ಆಟೋ ಚಾಲಕರು ಕೂಡ ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಯೋಗೀಶ್ ಮಾತನಾಡಿಸಿದ್ದಾರೆ. ದೇಶಗಳಲ್ಲಿ ಕಳೆದ 1 ತಿಂಗಳಿಂದ ನಡೀತಾ ಇರತಕ್ಕಂತ ಯುದ್ಧದ ಪರಿಣಾಮ ಚಿಕ್ಕಮಗಳೂರು ಜಿಲ್ಲೆಯ ಮೇಲೂ ಕೂಡ ಬೀರಿರ್ತಕ್ಕಂಥದ್ದು. ಆಟೋ ಗ್ಯಾಸ್ ನ ಕೊರತೆಯಿಂದಾಗಿ ಆಟೋ ಚಾಲಕರು ಪರದಾಟವನ್ನ ಪಡ್ತಾ ಇರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ತೇಗೂರು ಗೇಟ್ ಸರ್ಕಲ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಒಂದು ತೇಗೂರು ಗೇಟ್ ಬಳಿಯ ಪಾರ್ವತಿಪುರ ಇಂಡಿಯನ್ ಆಯಿಲ್ ಆಟೋ LPG ಬಂಕ್ ನಲ್ಲಿ ಇವತ್ತು ಬೆಳಿಗ್ಗೆ 3600 ಲೀಟರ್ ಗ್ಯಾಸ್ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಆಟೋಗಳು ಕ್ಯೂ ನಿಂತಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಕೆಲವರು ನಾವು ಮುಂಜಾನೆ ಬಂದಿದ್ದೀವಿ ನಿಂತಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ನೂರಾರು ಆಟೋಗಳು ಈ ಒಂದು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಏನು ಕೇವಲ ಒಂದು ಆಟೋಕ್ಕೆ 700 ರಿಂದ 750 ರೂಪಾಯಿ ಗ್ಯಾಸ್ ಮಾತ್ರ ಏನು ಆಟೋ ಬಂಕ್ ನ ಮಾಲೀಕರು ನೀಡ್ತಾ ಇರ್ತಕ್ಕಂಥದ್ದು. ಇದೀಗ ಏನು ಆಟೋ ಚಾಲಕರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಸರ್? ನಾವು ಮಧ್ಯಮ ವರ್ಗದವರಾಗಿರೋದ್ರಿಂದ ದುಡಿಯೋದಕ್ಕಾಗ್ಲಿ ಇಲ್ಲಿಂದ ಒಂದು ಬಾಡಿಗೆ ನಾವು ಹೊರಗಡೆ ಹೋಗಿ ಒಬ್ಬರ ಹತ್ರ ಬಾಡಿಗೆ ಕೇಳ್ಕೊಳಕ್ಕೂ ನಮಗೆ ಸಿಗ್ತಲ್ಲ. ಏನಂದ್ರೆ ಅವ್ರಿಗೆ ಯಾವ ರೀತಿ ಬೆಲೆ ನಾವು ನಿಗದಿ ಮಾಡ್ಬೇಕು. ಇಲ್ಲಿ ನೋಡಿದ್ರೆ 58 ರೂಪಾಯಿ ಇದ್ದಿದ್ದು 78 ಆಯ್ತು, 78ರಿಂದ ಈಗ 90 ಆಗಿದೆ. ನಮ್ಮಂತ ಸಾಮಾನ್ಯ ಜನದ ವರ್ಗದವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸಮೇತ ನಮಗೆ ಗೊತ್ತಾಗ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ ಇಲ್ಲಿರೋ ಕುಂದುಕೊರತೆ ಎಷ್ಟಿದೆ ಅಂದ್ರೆ ಸುಮಾರು 3000 ಆಟೋಗಳೆಲ್ಲ ಒಂದೇ ಬಂಕಿ ಬಂದ್ ನಿಲ್ಲೋದ್ರಿಂದ ನಮಗೆ ಇಲ್ಲಿ ಬರ್ತಿರ್ತಕ್ಕಂತ ಪ್ರತಿಯೊಂದು ಗಾಡಿಗಳಿಗೂ ಸಮಸ್ಯೆ. ಒಂದು ದಿನ ಇವತ್ತು ನಾವು ಪೂರ್ತಿ ನಿಲ್ತೀವಿ ಅಂದ್ರೆ ಇವತ್ತಿನ ನಮ್ಮ ಕೂಲಿನ ನಾವು ಅಡವಿಟ್ಬಿಟ್ಟು ಇಲ್ಲಿ ಇವತ್ತು ನಾವು ಗ್ಯಾಸ್ಗೋಸ್ಕರ ನಾವು ಇಲ್ಲಿ ಪರದಾಡೋ ಸ್ಥಿತಿ ಬಂದಿದೆ. ದಯವಿಟ್ಟು ಇದನ್ನ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ನಮಗೆ ಪೂರಕವಾಗಿ ಇಲ್ಲಿ ಬರ್ತಕ್ಕಂತ ಗ್ಯಾಸ್ ಏನಿದೆ ಅದನ್ನ ನಮಗೆ ಸಂಪೂರ್ಣವಾಗಿ ಇಲ್ಲಿ ತಲುಪಿಸಿಕೊಡೋದಾದ್ರೆ ನಮ್ಮ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅನ್ನೋದು ನಮ್ಗೆ ಅರ್ಥನೂ ಆಗ್ತಾ ಇಲ್ಲ.
ಆಟೋ ಚಾಲಕರುಗಳಿಗೆ ಆಟೋ ಗ್ಯಾಸ್ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ರೆ ಶಾಸಕರುಗಳು ಏನೋ ಒಂದು IPL ಟಿಕೆಟ್ಗಾಗಿ ಮುಗಿಬೀಳ್ತಾ ಇದಾರೆ ಅಂತೇಳಿ ಆಟೋ ಚಾಲಕರು ಆಕ್ರೋಶವನ್ನು ಹೊರ ಹಾಕಿದ್ರು. ಮತ್ತೊಬ್ರು ಆಟೋ ಚಾಲಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್, ಯಾವ ತರ ಸಮಸ್ಯೆ ಆಗ್ತದೆ? ಸಮಸ್ಯೆ ನಿಮಗೆ ಗೊತ್ತಲ್ಲ, ಎಲ್ಲಾ ಚಾನಲ್ ಅಲ್ಲೂ ನೋಡ್ತಾ ಇದ್ರಿ. ಸಮಸ್ಯೆ ಏನಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಆಟೋದವರೆಲ್ಲ ಸ್ಟ್ರೈಕ್ ಮಾಡಿ ಕೇಂದ್ರ ಸರ್ಕಾರ ಘೋಷಣೆಗೆ ಹೋಗ್ಬೇಕಾಗತ್ತೆ, ಮತ್ತೆ ರಾಜ್ಯ ಸರ್ಕಾರದಿಂದಲೂ ಘೋಷಣೆಗೆ ಹೋಗ್ಬೇಕಾಗತ್ತೆ. ಇದನ್ನ ಇವರು ಬರೀ ಯುದ್ಧ ಅಂತ ಇದ್ರ ಮೇಲೆ ಆಗ್ತದೆ. ಇದು ಪರಿಣಾಮ ಅಲ್ಲ ಅಂತ ನನಗನ್ಕೆ. ಇದನ್ನ ಮುಂಚೆ ಅದ್ರ ಬಗ್ಗೆ ಇವರು ಸ್ಟಾಕ್ ಇಡಬೇಕಾಯ್ತು. ಈಗ ರೇಷನ್ ಸ್ಟಾಕ್ ಇಡಲ್ವಾ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದಲ್ಲಿ, ಅದೇ ತರ ಗ್ಯಾಸ್ ಇಂದ ವ್ಯವಸ್ಥೆ ಮಾಡ್ಬೇಕಾಯ್ತು. ಇವು ಆಟೋದವ್ರು ಅಂದ್ರೆ ಅವ್ರಿಗೆಲ್ಲ ಒಂಥರ ಕೇವಲ. ಮುಂದಿನ ದಿನಗಳಲ್ಲಿ ಆಟೋದವ್ರದ್ದು ಏನು ಅಂತ ನಾವು ತೋರಿಸ್ತೀವಿ. ಎಸ್, ಇದಿಷ್ಟು ಏನೋ ಆಟೋ ಚಾಲಕರುಗಳ ಮಾತಾಗಿರ್ತಕ್ಕಂಥ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಗದಗದಲ್ಲಿ ಈಗಾಗಲೇ ಗ್ಯಾಸ್ನ ಬೆಲೆ ಏರಿಕೆಯಿಂದ ಹೈರಾಣಾಗಿದ್ದಾರೆ ಆಟೋ ಚಾಲಕರು. ಒಂದ್ ಕಡೆ ಬೆಲೆ ಏರಿಕೆ ಮಾಡಿದ್ದಾರೆ. ಗ್ಯಾಸ್ಗೆ 69 ರೂಪಾಯಿ ಇದ್ದಿದ್ದು ಇದೀಗ 100, 105, 120 ರೂಪಾಯಿ ಕೊಡಬೇಕಾಗಿದೆ. ಮತ್ತೊಂದು ಕಡೆ ಇಷ್ಟೆಲ್ಲ ಬೆಲೆ ಏರಿಕೆ ಆಗಿ ಅಟ್ಲೀಸ್ಟ್ ಬಾಡಿಗೆಗೆ ಹೋಗೋಣ ಅಂತ ಹೇಳಿದ್ರೆ ಪ್ರಯಾಣಿಕರು ಕೂಡ ಬರ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಆಟೋ ಚಾಲಕರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಸ್ ನಿಲ್ದಾಣದ ಮುಂದೆ ಪ್ರಯಾಣಿಕರಿಗಾಗಿ ಈಗ ಕೂಗ್ತಾ ಇದ್ದಾರಂತೆ ಚಾಲಕರು. ಅಲ್ಲಿ ಬಸ್ ಬಂದ ನಂತರ ಸಾರಿಗೆ ಸಂಸ್ಥೆಯ ಬಸ್ ಮೂಲಕ ಪ್ರಯಾಣ ಮಾಡ್ತಿದ್ದಾರೆ. ಸೀಟ್ ಲೆಕ್ಕಾಚಾರದಲ್ಲಿ ಆಟೋ ಚಾಲನೆ ಮಾಡ್ತಾ ಇದ್ದಾರೆ ಚಾಲಕರು. ಆಟೋ ದುಡಿಮೆ ನಾವು ಮಾಡ್ಬೇಕಂದ್ರೆ ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂತಂದ್ರೆ ಗ್ಯಾಸ್ ದರ ಹೆಚ್ಚಿಗೆ ಮಾಡೋದ್ರಿಂದ ನಮಗೆ ದುಡಿಯೋಕ್ಕಾಗ್ತಾಯಿಲ್ಲ. ಯಾಕಂದರೆ ಪ್ಯಾಸೆಂಜರ್ ಹತ್ರ ನಾವು ರೇಟ್ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ 59 ರೂಪಾಯಿ ಇದ್ದಿದ್ದು 1.5 ತಿಂಗಳು 2 ತಿಂಗಳ ಹಿಂದೆ ಈಗ ಒಮ್ಮೆಗಲಿ ಏಕಾಕಿಯಾಗಿ 97 ರೂಪಾಯಿ ಮಾಡಿದ್ದಾರೆ. ಒಂದು ಸಲ 73 ಮಾಡಿದ್ರು, ಒಂದು 4 ದಿವಸ ಆದ್ಮ್ಯಾಗ 77 ರೂಪಾಯಿ ಮಾಡಿದ್ರು, ಅದಾದ ನಂತರ 85 ಮಾಡಿದ್ರು, 15 ದಿವಸ ಇಟ್ಟು ಒಮ್ಮೆಗಲ 97 ರೂಪಾಯಿ ಮಾಡಿದ್ರು. ಈ ಸರ್ಕಾರದವ್ರು ನೀವೇ ಹೇಳಿದಿರಿ ಅವ್ರಿಗೆ, ಗ್ಯಾಸ್ ಮಗನವ್ರಿಗೆ, ಆ ಜಿಲ್ಲೆದೊಳಗೆ ನೀವು ಹೋಯ್ತಲ್ಲ CNG ರೇಟು ಆಮೇಲೆ LPG ರೇಟು ನೀವು ರೇಟ್ ಹೆಚ್ಚಿಗೆ ಮಾಡಿರಿ, ಅವರು ಆಟೋದವರು ಹೊಟ್ಟೆ ಮ್ಯಾಗ ಕಾಲು ಕೊಡ್ರಿ ಅಂತ ನೀವೇನು ಹೇಳಿದಿರ? ದಯವಿಟ್ಟು ನಿಮ್ಮ ಕೈ ಮುರಿದು ಕೇಳ್ಕೊತೀವಿ ನಾವು. LPG ಬಂಕ್ನವರು ಅಥವಾ CNG ಬಂಕ್ನವರು ದಯವಿಟ್ಟು ನಮ್ಮ ಹೊಟ್ಟೆ ಮ್ಯಾಗ ಕಾಲು ಕೊಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಬಿಸಿಲಾಗ ಮಳೆಯಾಗ ಗಾಳ್ಯಾಗ ನಿಂತು ದುಡಿತೀವಿ ಅಂದ್ಮ್ಯಾಗ ಒಂದು ಕರುಣೆ ಅನ್ನೋದು ಇರಲಿ ನಿಮ್ಗೆ. ಯಾಕಂದ್ರೆ ನೀವು ರೇಟ್ ಹೆಚ್ಚಿಗೆ ಮಾಡೋದ್ರಿಂದ ನಾವು ಪ್ಯಾಸೆಂಜರ್ ಹತ್ರ ನಾವು ಹೆಚ್ಚಿಗೆ ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ಯಾಸೆಂಜರ್ ಇಲ್ಲಿ ಕೊಡೋದಿಲ್ಲ. ಯಾಕಂದ್ರೆ ಅವರು 20 ರೂಪಾಯಿ ಕೊಡಬೇಕಂದ್ರೆ ತಳಗ ಮ್ಯಾಗ ಆಗ್ತಿರ್ತೈತಿ. ಸರ್ಕಾರ ನಮಗೆ ನೋಡಿರಿ ಹಿಂದಕ್ಕೇನು 59 ರೂಪಾಯಿ ಇತ್ತಲ್ಲ, ಈಗ 60 ರೂಪಾಯಿ ಮಾಡಿರಿ. ಅದೊಂದು ಫಿಕ್ಸ್ ಐತೆ, ಅದೇನು ತೊಂದರೆ ಏನಿಲ್ಲ. 60 ರೂಪಾಯಿ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ. ಯಾಕಂದ್ರೆ ನೀವು 60 ರೂಪಾಯಿ ಮಾಡೋದ್ರಿಂದ ಪ್ಯಾಸೆಂಜರ್ಗೆ ನಾವು ಇನ್ನೂ 5-10 ರೂಪಾಯಿ ನಾವು ಕಮ್ಮಿ ಹೊಡಿಬೋದು. ನಾವು ಪ್ಯಾಸೆಂಜರ್ ಅನುಕೂಲ, ನಮಗೂ ಅನುಕೂಲ. ಯಾಕಂದ್ರೆ ನೀವು 100 ರೂಪಾಯಿ ಮಾಡೋದ್ರಿಂದ ಪ್ಯಾಸೆಂಜರ್ ನಾವು ಕೆಳಗೆ ನಮ್ಗೆ ಕೊಡೋಂಗಿಲ್ಲ. ದಯವಿಟ್ಟು ನಿಮ್ಮ ಕೈ ಮುದ್ಕೊಳ್ಕೊತೀವಿ. ನಮ್ಮ ಹೊಟ್ಟೆ ಮ್ಯಾಗ ಕಾಲ ಕೊಡೋಕೆ ಹೋಗ್ಬೇಡ್ರಿ. ಪರಿಸ್ಥಿತಿ ಏನಂದ್ರಿ ಸರ, ನಮ್ಮ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗೈತಿ. ಆ ಕಾರಣದಿಂದ ಏನು ಎಲ್ಲ ಗ್ಯಾಸ್, ಪೆಟ್ರೋಲು, ಡೀಸೆಲ್ ರೇಟನ್ನು ಏರ್ಸಕತ್ತಾರ. ಇವತ್ತಿನ ಕಾರಣಕ್ಕೆ ನಾವು ಒಂದು ಮಾತು ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಥ ಮಾತನ್ನು ನಮ್ಮ ಬಡ ಪರಿಸ್ಥಿತಿ ಇರೋ ಆಟೋ ಚಾಲಕರಲ್ಲಿ ಭಾಳ ಒತ್ತಡ ಇದೆ. ಈಗ ಸ್ಕೂಲ್ ಫೀ ಕಟ್ಟೋಕ್ಕಾಗಲ್ಲ, ಮನೆ ನಡ್ಸೋಕೆ ವಜ್ಜಾಗೈತಿ. ನಾವು ದುಡ್ದಿಲ್ಲಿ ಒಂದು ಕಪ್ ಚಹಾ ಕುಡಿಬೇಕಾದ್ರೂ ನಮ್ಗೆ ಕಣ್ಣೀರು ಬರ್ತೈತಿ. ಆ ಪರಿಸ್ಥಿತಿ ಐತಿ. ಈಗ ಗ್ಯಾಸ್ ರೇಟು 97 ರೂಪಾಯಿ ಮಾಡ್ಯಾರ. ಆ ಕಾರಣದಿಂದ ಏನೈತಿ, ಕೇಂದ್ರ ಸರ್ಕಾರಕ್ಕೆ ಮನ ಮುಟ್ಲಿ. ಎಲ್ಲಿ ಯುದ್ಧಾಗತ್ತಂದ್ರೂ ಅಲ್ಲಿಂದ ನಮ್ಗೆ ಉತ್ಪಾದನೆ ಬರುತ್ತೆ, ಅಲ್ಲಿಂದ ಗ್ಯಾಸ್ ಬರುತ್ತೆ, ಪೆಟ್ರೋಲ್ ಬರುತ್ತೆ, ಆಯಿಲ್ ಬರುತ್ತೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಅವರು ಯುದ್ಧನ ನಿಲ್ಲಿಸುವಂಥ ಒಂದು ಘೋಷಣೆ ಕೊಟ್ಟು ಯುದ್ಧ ನಡೆಸಬೇಡ್ರಿ, ಮುಂದೆ ಜನಕ್ಕೆ ತೊಂದರೆ ಆಗುತ್ತಾ, ಏನು ನಿಮ್ಮೆಲ್ಲ ಒಂದು ಒಕ್ಕಟ್ಟು ಇರಲಿ ಅನ್ನೋದೆಲ್ಲ ರಾಜ್ಯಕ್ಕೆ ದೇಶಕ್ಕೆ ಒಂದು ಸೂಚನೆ ಮಾತಂತ ಹೇಳ್ಬೇಕಂತೇಳಿ ನರೇಂದ್ರ ಮೋದಿ ಅವರಿಗೆ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಗ್ಯಾಸು 3 ಟೈಮು ಏರಿಸಿದ್ದಾರೆ ಅವರು. ಫಸ್ಟ್ ನಾವು 60 ರೂಪಾಯಿ ಇದ್ದಾಗ ದುಡಿಮೆ ಮಾಡೋದು ಒಂದು ಇತ್ತು. ಆಮ್ಯಾಗ 77 ರೂಪಾಯಿ ಮಾಡಿದ್ರು. 77 ರೂಪಾಯಿ ಮಾಡಿದ ಮ್ಯಾಗ ಮತ್ತೆ ಒಳ್ಳೆ 85 ರೂಪಾಯಿ ಮಾಡಿದರು. 85 ರೂಪಾಯಿ ಆದ್ಮ್ಯಾಗ ಈಗ ಒಳ್ಳೆ 97 ರೂಪಾಯಿ ಚಿಲ್ಲರೆ ಮಾಡ್ರಿ. ಅಂದ್ರೆ 100 ರೂಪಾಯಿ ಲೆಕ್ಕ ಆಯ್ತದ. ಸಾಮಾನ್ಯ ಜನರಿಗೆ ಈಗ ಹೊರೆ ಆಗತ್ತಂತಂದು ಅವರು ನಾವು ಕೇಳಿದ್ರಂದ್ರೆ 20 ರೂಪಾಯಿ ಅಂತಂದ್ಗೋನ ಯಾಕಪ್ಪ ಎಲ್ಲ ಫ್ರೀ ಅದೋ ಬಸ್ಸು ಅಂತಂತಾರೆ. ಆಮ್ಯಾಗ ನೀವು ರೇಟ್ ಜಾಸ್ತಿ ಮಾಡಿ, ನಾವು ರೇಟ್ ಜಾಸ್ತಿ ಮಾಡಿವಿ ಅಂತಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿತ್ತು ನಾವು ಮಾಡೋಣಪ್ಪ ಅಂತಾರೆ. ಆದ ಕಾರಣಕ್ಕೆ ಯಾವುದೂ ಸಮಸ್ಯೆ ಆಗತ್ತಂತಂದ್ರೆ ನಮ್ಗೆಲ್ಲರಿಗೂ ಸಮಸ್ಯೆ ಆಗತೈತಿ. ಜನರಿಗೂ ತೊಂದರೆ ಆಗತ್ತೆ, ನಮಗೂ ತೊಂದರೆ ಆಗತ್ತೆ. ಎದಕ್ಕಾರ ಕಸ್ಟಮರಿಗೆ ಒಮ್ಮೊಮ್ಮೆ ಕಿರಿಕಿರಿ ಆಗುತ್ತೆ. ಆಮ್ಯಾಗ ಇದು ಸಮಸ್ಯೆ ಆಗುತ್ತೆ. ಕೇಂದ್ರ ಸರ್ಕಾರದವ್ರು ಇರಲಿ, ರಾಜ್ಯ ಸರ್ಕಾರದವ್ರು ಇರಲಿ, ಒಟ್ಟು ಏನೈತಿ ನಮ್ಮ ಆಟೋ ಚಾಲಕರಿಗೆ ಒಂದು ಏನೋ ಆಗಲಿ ಒಂದು ಅನುಕೂಲ ಮಾಡಿ ಕೊಡ್ಬೇಕು.